ಏನೋ ಕೂಪನ್ ಬಿಲ್ಡಿಂಗ್ ಬಂದ್ಕೋತಾ ಇದ್ದಾಳೆ ನೀಟಾಗಿ. ಹೀಗೆ ಕ್ಯಾಪಿಟಲ್ ಸಿಟಿ ಅನ್ನೋದು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಈವ್ನಿಂಗು ನೈಟ್ ಟೂರ್ ನೋಡೋಕೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ವಿತ್ ಗೈಡು. ಅವರು ಇಲ್ಲಿ ಬಸ್ ಇದು ಮಾಡ್ಕೊಂಡಿದ್ದೀವಿ. ಸೊ ನಮಗೆ ಇಲ್ಲಿ ಏನೇನು ಸೈಟ್ ಸೀನ್ ಇದೆ, ಲೈಕ್ ವೈಟ್ ಹೌಸ್ ಆಗಿರಲಿ, ವಾಷಿಂಗ್ಟನ್ ಮಾನ್ಯುಮೆಂಟ್ ಆಗಿರಲಿ, ಪಾರ್ಕು ಏನೇನಿದೆ ನೋಡೋ ಅಂಥದ್ದು ಟೂರ್ ಪ್ಲೇಸಸ್ನ ತೋರಿಸಿ ನಮಗೆ ವಾಪಸ್ಸು ಹೋಟೆಲ್ ಹತ್ರ ಕರ್ಕೊಂಡೋಗಿ ಬಿಡ್ತಾರೆ. ಸೊ ಅದನ್ನು ಬುಕ್ ಮಾಡ್ಕೊಂಡಿದ್ದೀವಿ. ಅವ್ರು ಏನೇನು ತೋರಿಸ್ತಾರೋ ನೋಡಿಬಿಟ್ಟು ನಾವೇನೇನು ನಾಳೆ ನೋಡಬೇಕು ಅಂತ ನೋಡೋಣ. ನಮಗೇನೇನು ಅವ್ರು ತೋರಿಸ್ತಾರೋ ನಾನು ನಿಮಗೆ ತೋರಿಸ್ತೀನಿ, ನೋಡೋಣ. ಎಲ್ಲರೂ ಬನ್ನಿ. ಏನೋ ಕೂಪನ್ ಅಂದರೆ ಕೈ ರಿಸ್ಟ್ ಬ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಏನಾದರೂ ನಾವು ಮಿಸ್ ಆದರೆ ನಮಗೆ ಅವರು ಐಡೆಂಟಿಫೈ ಮಾಡಿ ಈಗ ಇಳಿಸ್ತಾರಲ್ಲ, ಸೊ ಐಡೆಂಟಿಫೈ ಮಾಡಿ ನಾವು ಟೂರ್ ಮಾಡೋಕ್ಕೆ. ಥ್ಯಾಂಕ್ ಯು. ನೋಡಿ ರೋಡ್ ಎಷ್ಟು ಚೆನ್ನಾಗಿದೆ, ಫುಲ್ಲು ಆ ಗ್ರೀನು. ಅಷ್ಟು ವೀಕ್ ಬಂದಿದ್ರೆ ನೋಡಿ ಒಂಥರ ಊರೇ ಚೆನ್ನಾಗಿದೆ ಅಲ್ಲ ಅಂತ. ಅದು ವೈಬೇ ಗೊತ್ತಾಗ್ತಾಯಿದೆ ಕ್ಯಾಪಿಟಲ್ ಸಿಟಿ ಅಂತ ಅಲ್ವಾ. ಇಲ್ಲಿ ಇದೆ ಮಾನ್ಯುಮೆಂಟ್ ಇದೆ, ವಾಷಿಂಗ್ಟನ್ ಮಾನ್ಯುಮೆಂಟ್ ಇದೆ. ಇದೆಯಾ ನೀನು ಏನು ಕೇಳಿದೆ ಅವಾಗಲೇ? ಪ್ರೆಸಿಡೆಂಟ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂತ ನನ್ನ ಮಗಳು ಕೇಳ್ತಿದ್ದಾಳೆ. ಪ್ರೆಸಿಡೆಂಟ್ ನಮಗೆಲ್ಲ ಸಿಗ್ತಾರದಿಯಾ? ಬಿಲ್ಡಿಂಗ್ ಬಂದು FBI ಇದು ಹೆಡ್ ಕ್ವಾರ್ಟರ್ಸ್ ಅಂತೆ. Now, we will also be passing by a few other governmental buildings. I will point them all out to you. Yes, I will also explain what they do. Some of these buildings will not be drinking on the bus except for the bottles of water that we provide here. ವೈಟ್ ಹೌಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿಂದ. ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ ಅಂದ್ರೆ ಬಿಲ್ಡಿಂಗ್ ಇದೆ. ಇವಾಗ ನಾವು ಕ್ಯಾಪಿಟಲ್ ಬಿಲ್ಡಿಂಗ್ ಹತ್ರ ಹೋಗ್ತಾ ಇದ್ದೀವಿ. ವಾಷಿಂಗ್ಟನ್ ಅಲ್ಲಿ ಕ್ಯಾಪಿಟಲ್ ಬಿಲ್ಡಿಂಗ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಚೆನ್ನಾಗಿ ಫೋಟೋಸ್ ಇಡ್ಸ್ಕೊಳ್ಳೋಣ. ನಿಜವಾಗ್ಲೂ ನಾನು ವಾಷಿಂಗ್ಟನ್ ಏನಿದೆ ಅಲ್ಲಿ ಒಂದು ಬಿಲ್ಡಿಂಗು ವೈಟ್ ಹೌಸು ಇದೆ ಅಂದ್ಕೊಂಡಿದ್ದೆ. ಬಟ್ ರಿಯಲಿ ನಿಜವಾಗ್ಲೂ ಮೆಸ್ಮರೈಸಿಂಗ್ ಅನ್ಬೋದು. ಅಷ್ಟು ಚೆನ್ನಾಗಿದೆ ಒಂದೊಂದು ಬಿಲ್ಡಿಂಗೂ. ಒಂಥರ ತುಂಬಾ ಎಷ್ಟು ದೊಡ್ಡದಾಗಿ, ಅದೇನು ಹೇಳ್ತಾರಲ್ಲ ಜಾನುಭಾವ ಅಂತಾರಲ್ಲ ಆ ಥರ ಸಕ್ಕದಾಗಿದೆ ಒಂದೊಂದು ಬಿಲ್ಡಿಂಗೂ ಅಲ್ವಾ. ತುಂಬಾ ಚೆನ್ನಾಗಿದೆ, ನೋಡಬೇಕಾಗಿದ್ದಂಥದ್ದೇ. ವಾವ್, ಸೂಪರಾಗಿದೆ ನಿಜ. ಇಂಥ ತುಂಬಾ ಚೆನ್ನಾಗಿದೆ ಅಪ್ಪ. ಅವರು ಬ್ರೆಜಿಲ್ದು ಫ್ಲ್ಯಾಗ್ ಇಟ್ಕೊಂಡು ಹೋಗ್ತಿದ್ದಾರೆ ನಮ್ಮ ಗೈಡು. ಸೊ ಅವ್ರನ್ನ ಫಾಲೋ ಮಾಡಬೇಕು ನಾವು. ಸೊ ಸೂಪರಾಗಿದೆ ನಿಜ. ಒಂದೊಂದು ಎಷ್ಟು ದೊಡ್ಡದಾಗಿದೆ ಅಂದರೆ ಊರೇ ಒಂಥರ ಅದು ಗೊತ್ತಾಗ್ಬಿಡುತ್ತೆ ನಮಗೆ. ಕ್ಯಾಪಿಟಲ್ ಸಿಟಿ ಅನ್ನೋದು ನಿಜ ಅಷ್ಟು ನೀಟಾಗಿ ಗೊತ್ತಾಗುತ್ತೆ. ಅಷ್ಟು ಡಿಫ್ರೆನ್ಸ್ ಇದೆ ಬೇರೆ ಸ್ಟೇಟ್ಗೂ ನಾವು ವಾಷಿಂಗ್ಟನ್ ಬಂದಿರೋದಕ್ಕೂ ತುಂಬಾ ಚೇಂಜಸ್ ಇದೆ ನಿಜವಾಗ್ಲೂ. ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಇವಾಗ ಅನ್ನಿಸ್ತಾ ಇದೆ. ನಾನು ವಾಷಿಂಗ್ಟನಲ್ಲಿ ಏನಿದೆ ಚೆರ್ರಿ ಬ್ಲಾಸಮ್ ಟೈಮಲ್ಲಿ ಹೋಗೋಣ ಅಷ್ಟೇ ಅಂದ್ಕೊಂಡಿದ್ದೆ. ಬಟ್ ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್. ವಾವ್, ವಂಡರ್ಫುಲ್. ಗೊತ್ತಾ ಇದ್ದಾಳೆ ನೀಟಾಗಿ. ಅವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅಲ್ಲಿ ಆಪೋಸಿಟಲ್ಲಿ ಮಾನ್ಯುಮೆಂಟ್ ಇದೆ, ಮಾನ್ಯುಮೆಂಟ್ ಇದೆ. ಮೇಲ್ಗಡೆ ಒಂದು ಏನಿದೆ ಅದು ಮೇಲದು ಅಲ್ಲೊಂದು ಸ್ಟ್ಯಾಚು ಇದೆಯಲ್ಲ, ಅದು 19 ಫೀಟ್ ಇದೆಯಂತೆ. ಎಷ್ಟು ದೊಡ್ಡದಾಗಿ ಕಟ್ಟಿರ್ಬಾರ್ದು, ಅದು ಸಿಕ್ಕಾಬಡೆ ಚೆನ್ನಾಗಿರೋದು ಕಟ್ಟಿದ್ದಾರೆ. ಬಿಲ್ಡಿಂಗ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು 1793 ಅಲ್ಲಂತೆ. 1793 ಅಪ್ಪ, ಎಷ್ಟು ವರ್ಷ ಆಗಿರ್ಬೋದು. ಅಷ್ಟು ಹಿಂದೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಯಾವಾಗ ಕಂಪ್ಲೀಟ್ ಆಯ್ತು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನೋಡೋಣ. ಹಾಂ, ಇದೇ ಬಸ್ಸು. ಸೊ ಅವರಲ್ಲೆಲ್ಲೇ ಬಸ್ಸಲ್ಲಿ ಸ್ಟಾಪ್ ಮಾಡ್ತಿರ್ತಾರೆ. ಸೊ ನಾವು ಆ ಸ್ಟಾಪಲ್ಲಿ ಇಳಿಬೇಕು. ಅವ್ರು ಅದ್ರ ಬಗ್ಗೆ ಹೇಳ್ತಾರೆ, ವಾಪಸ್ ಹತ್ತಬೇಕು. ಬಟ್ ಇಷ್ಟೇ ಅಲ್ಲ, ಅವ್ರು ಹೇಳೋದು ಅಷ್ಟೊಂದು ಅರ್ಥ ಆಗಲ್ಲ. ಗೊತ್ತಾಗೋದು ಅಲ್ಲಿ ಇಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡೋಣ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ. President Donald Trump live in the White House? Yes, the presidents do live in the White House, including the current president Donald Trump does live there with his family.
And we're going to be showing you that where they actually live. So you're going to see not only where the president does his daily business, but I'll get to show you where the family actually lives and everything that's currently inside that house. Cool? Cool. All right. So, ladies and gentlemen, ಈಗ ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನೋಡೋಣ. ಆರ್ ಯು ರೆಡಿ ಮಕ್ಕಳ? ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಅಂತ ನೋಡೋಣ. ಯಾವ ಡೆಸ್ಟಿನೇಷನ್, ಯಾವ ಸ್ಪಾಟ್ ಕರ್ಕೊಂಡು ಹೋಗ್ತಾರೆ. ಯಪ್ಪ ನೋಡಿ, ಟೂರಿಸ್ಟ್ ಸ್ಪಾಟ್ ಅಂತೀವಿ, ಎಷ್ಟು ಗಲೀಜಾಗಿದೆ ಇಲ್ಲಿ, ಎಷ್ಟು ಕಸ ಇದೆ. ಇದು ವೈಟ್ ಹೌಸಾ? ಹಾಂ, ಓ ನಾವು ಅದೇ ವೈಟ್ ಹೌಸ್ ಅಂದ್ಕೊಬಿಟ್ಟಿದ್ವಿ ಇಷ್ಟು ದಿನ. ಅದು ಕ್ಯಾಪಿಟಲ್ ಬಿಲ್ಡಿಂಗ್ ಅಂತೆ. ನಾನೇನಾದರೂ ಹಳೆ ಇದರಲ್ಲಿ ಮಿಸ್ಟೇಕಾಗಿ ಅದನ್ನು ವೈಟ್ ಹೌಸ್ ಅಂದಿದ್ರೆ ಸಾರಿ. ಇದು ವೈಟ್ ಹೌಸ್ ಅಂತೆ. ಇದು ವೈಟ್ ಹೌಸ್ ಎಷ್ಟು ದೂರದಿಂದ ಕಾಣ್ತಿದೆ. ಇದು ವೈಟ್ ಹೌಸ್ ಅಂತೆ. ಸೊ ಅದು ಕ್ಯಾಪಿಟಲ್ ಬಿಲ್ಡಿಂಗು ಆವಾಗಲೇ ತೋರಿಸಿದ್ದು. ಇದು ವೈಟ್ ಹೌಸ್. ಸೊ ಡೊನಾಲ್ಡ್ ಟ್ರಂಪು ವೈಟ್ ಹೌಸಲ್ಲಿ ಇರ್ತಾರೆ ಅಂತ ನನ್ನ ಮಗಳು ಗೈಡ್ನ ಕೇಳಿದ್ಲು. ಅವರು ಎಸ್, ಫ್ಯಾಮಿಲಿ ಜೊತೆ ವೈಟ್ ಹೌಸಲ್ಲೇ ಇರ್ತಾರೆ ಅಂತ ಹೇಳಿದ್ರು. ಹಾಗೆ ದಿಸ್ ಇಸ್ ಅ ವೈಟ್ ಹೌಸ್. Is this the White House? ಆಮೇಲೆ ಹೇಗೆ ಅಲ್ಲಿ ಟಾಪ್ ಫ್ಲೋರ್, ಇದು ವೈಟ್ ಹೌಸು. ಟಾಪ್ ಫ್ಲೋರಲ್ಲಿ ಪ್ರೆಸಿಡೆಂಟ್ ಮನೆ ಅಂದರೆ ಡೊನಾಲ್ಡ್ ಟ್ರಂಪ್ದು ಮನೆ ಇದೆಯಂತೆ. ಸೊ ಅವ್ರು ಬೆಳಗ್ಗೆ ಎದ್ದಿದ ತಕ್ಷಣ ಇಲ್ಲಿ ಆಚೆ ತಿರುಗಿ ನೋಡ್ತಾರಂತೆ. ಇಲ್ಲಿ ನೋಡಿದ್ರೆ ಮಾನ್ಯುಮೆಂಟು ಮತ್ತು ಆ ಕಡೆ ಹಿಂದೆಗಡೆ ಅಂದರೆ ಕ್ಯಾಪಿಟಲ್ ಬಿಲ್ಡಿಂಗ್ ನೋಡಿದ್ವಲ್ಲ ನಾವು ಆವಾಗಲೇ, ಆ ಬಿಲ್ಡಿಂಗ್ ಇದೆ ಹಿಂದೆ. ಆ ಬಿಲ್ಡಿಂಗ್ನ ನೋಡ್ತಾರಂತೆ ಎದ್ದಿದ ತಕ್ಷಣ ಬೆಳಗ್ಗೆ ಹೊತ್ತು. ಸೊ ಅದೇ ಅಲ್ಲಿ ಗೈಡ್ ಹೇಳ್ತಾಯಿದ್ರು. ಸೊ ದಿಸ್ ಇಸ್ ದ ವೈಟ್ ಹೌಸ್. ಇದು ವೈಟ್ ಹೌಸು, ಅದು ಕ್ಯಾಪಿಟಲ್ ಬಿಲ್ಡಿಂಗ್. World War II ಅಲ್ಲಿ ಯಾರ್ಯಾರು ಸತ್ತಿದ್ದಾರೋ, ಇವಾಗ ಆರ್ಮಿ ಸೋಲ್ಜರ್ಸ್ ಎಲ್ಲ ಸತ್ತಿದ್ದಾರಲ್ಲ, ಅವ್ರದ್ದು ಮೆಮೋರಿಯಲ್ ತಾನೇ ಸಂಜಯ್? ಅದೇ ತಾನೇ? ಹಾಂ, ಅದೇ ಹೇಳಿದ್ದು. ಯಾಕಂದರೆ ನನಗೆ ಅವರು ಹೇಳೋದು ಅಷ್ಟೊಂದು ಗೊತ್ತಾಗೋದಿಲ್ಲ ಕರೆಕ್ಟಾಗಿ. ಅವ್ರದ್ದು ಸ್ಲ್ಯಾಂಗು ಅದೆಲ್ಲ ಒಂದೊಂದು ಅರ್ಥ ಆಗುತ್ತೆ, ಒಂದೊಂದು ಜಾತೀರ ಅಮೇರಿಕನ್ ಆ್ಯಕ್ಸೆಂಟಲ್ಲಿ ಮಾತಾಡ್ತಾರಲ್ಲ, ಸೊ ಅಷ್ಟೊಂದು ಗೊತ್ತಾಗಲ್ಲ. ಇದು ಬಂದು ಅವ್ರದ್ದು World War II ಅಲ್ಲಿ ಯಾರ್ಯಾರು ಇದಾಗಿದ್ದಾರೋ ಅವ್ರಿಗೆಲ್ಲ. ಹಿಯರ್ ಕನೆಟಿಕಟ್. ಹಾಂ, ಏನು ಹಾಂ ದಿಯಾ? ಕನೆಕ್ಟಿಕಟ್ ಒಂಥರ ಎಮೋಷನ್ ಅದು. ಹೇಳು ಏನಕ್ಕೆ ಏನು ಕೇಳ್ತಿ? ಇದರಲ್ಲಿ 4,000 ಚಿಲ್ಲರೆ ಜನ ಸತ್ತಿರೋರ್ದು, ಅಂದರೆ ಯುದ್ಧದಲ್ಲಿ ಸತ್ತಿರೋರ್ದು 4,100 ಜನ ಸತ್ತಿದಾರಂತೆ. ಅವ್ರದ್ದೆಲ್ಲರಿಗೂ ಒಂದೊಂದು ಸ್ಟಾರ್ಸ್, ಗೋಲ್ಡನ್ ಸ್ಟಾರ್ಸ್. World War II ಮೆಮೋರಿಯಲ್ ಅಂತೆ. ಸೊ ಯಾವ್ಯಾವ ಸ್ಟೇಟು ಇದಕ್ಕೆ ಯುದ್ಧದಲ್ಲಿ ವಾರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾರೋ ಆ ಸ್ಟೇಟ್ ಪ್ರಕಾರ ಆ ಮೆಮೋರಿಯಲ್ಗೆ ಒಂದೊಂದು ಕಂಬದಲ್ಲೂ ಆ ಸ್ಟೇಟ್ ನೇಮ್ಸ್ ಇಟ್ಟಿದ್ದಾರೆ. ಆಮೇಲೆ ಅಲ್ಲಿ ಸ್ಟಾರ್ಸ್ ನೋಡಿದ್ರಲ್ಲ, ಆ ಸ್ಟಾರ್ಸು ಅಲ್ಲಿ ಯಾರ್ಯಾರು ಸೋಲ್ಜರ್ಸ್ ಸತ್ತಿದ್ದಾರೋ ಅವ್ರದ್ದು ಒಂದೊಂದು ಸ್ಟಾರು. ಅದು 4,000 ಸ್ಟಾರ್ಸ್ ಇದೆಯಂತೆ. ಬಟ್ 1 ಸ್ಟಾರ್ ಈಕ್ವಲ್ಸ್ ಟು 100,000 ಅಂತೆ. ತಾನೇ ಸಂಜಯ್? ಕರೆಕ್ಟಾಗಿ ಹೇಳಿದ್ನಾ? ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀನಾ? ಸೊ ಪಾಪ ನನ್ನ ಮಗಳು ಸ್ವಲ್ಪ ಕೇಳಿಸ್ಕೊತಿದ್ದಾಳೆ ಅವ್ರು ಹೇಳೋದನ್ನೆಲ್ಲ. ನನ್ನ ಮಗನಿಗಂತೂ ಏನೂ ಅರ್ಥ ಆಗ್ತಿಲ್ಲ ನನ್ನ ಥರ. ಅವ್ರ ಪಪ್ಪನೂ ಮತ್ತು ಅಲ್ಲಿ ದಿಯಾ ಹತ್ರ ನಾನು ತಿರ್ಗಾ ಏನಂದ್ರು ಅಂತ ಕೇಳಿಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದು ಥಾಮಸ್ ಜೆಫರ್ಸನ್ ಮೆಮೋರಿಯಲ್. ಇದೆಲ್ಲ ಗೌರ್ಮೆಂಟ್ ಸಂಬಂಧಪಟ್ಟಿದ್ದ ಬಿಲ್ಡಿಂಗ್ಗಳಲ್ವಾ. ಸೊ ಎಲ್ಲ ಕಡೆ ಪೊಲೀಸವರೊಂದು ಜಾಸ್ತಿ ಇರ್ತಾರೆ. ಇವಾಗಂತೂ ಏನೇನೋ ಇಶ್ಯೂಸ್ ಆಗ್ತಾ ಇರೋದ್ರಿಂದ ಜಾಸ್ತಿ ಪೊಲೀಸ್ ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಚೆನ್ನಾಗಿದೆ ಒಂಥರ ಪಾರ್ಕ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಚೆರ್ರಿ ಬ್ಲಾಸಮ್ ಸಿಕ್ಕಿಲ್ಲ. ಲಾಸ್ಟ್ ವೀಕೆ ಪೀಕ್ ಇದ್ದಿದ್ದರಿಂದ ನಮಗೆ ಮೋಸ್ಟ್ಲಿ ಬೆಳಗ್ಗೆಗೆ ಒಂದು ಸತಿ ಬಂದು ನೋಡೋದು ಏನಾದರೂ ಸಿಗುತ್ತಾ ಅದರ ಮರದಲ್ಲಿ ಅಂತ. ನೋಡೋಣ, ಬೆಳಗ್ಗೆ ಒಂದು ಸತಿ ಪಾರ್ಕ್ ಕಡೆ ಬಂದು ನೋಡೋಣ ಏನು ಸಿಗುತ್ತೆ ಏನು ಅಂತ ಗೊತ್ತಾಗುತ್ತೆ. ಒಂದು ಏನಂದರೆ ಎಲ್ಲಿಂದ ಎಲ್ಲೋಗಿ ಸುತ್ತಲೂ ನೋಡಿದ್ರು ಈ ಮಾನ್ಯುಮೆಂಟ್ ಇದೆಯಲ್ಲ, ಆ ಮಾನ್ಯುಮೆಂಟು ಎಲ್ಲಿಂದ ಯಾವ ಸುತ್ತಲೂ ಯಾವ ಎಂಡಿಗೆ ಹೋದ್ರೂ ಅದನ್ನು ಕಾಣ್ತಿದೆ. ಸೊ ಎಲ್ಲ ಮೆಮೋರಿಯಲ್ ಮುಂದೆನೂ ಆ ಮಾನ್ಯುಮೆಂಟ್ ಇದೆ, ಎಲ್ಲ ಬಿಲ್ಡಿಂಗ್ಗಳ ಮುಂದೆನೂ ಆ ಮಾನ್ಯುಮೆಂಟ್ ಇದೆ. ಅದೇ ಒಂದು. ಸೊ ಹೀಗಿತ್ತು ನಮ್ಮದು ನೈಟ್ ವಾಷಿಂಗ್ಟನ್ DC ಟೂರು. ಮಾನ್ಯುಮೆಂಟ್ಸು, ಮೆಮೋರಿಯಲ್ ಹಾಲು,
ಮೆಮೋರಿಯಲ್ಸು, ವೈಟ್ ಹೌಸು, ಕ್ಯಾಪಿಟಲ್ ಬಿಲ್ಡಿಂಗ್ ಇದೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ. ಪ್ಲೀಸ್ ಇದೆಲ್ಲ ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾಳೆ ಇನ್ನೊಂದು ವೀಡಿಯೋ ಒಂದಿಗೆ ಸಿಗ್ತೀನಿ. ಬಾಯ್, ಸಿ ಯು ಆಲ್ ಟುಮಾರೋ.